ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತು ಮ್ಯಾಚ್ ಬಂದ್ಬಿಟ್ಟು ಜಿಟಿ ಮತ್ತೆ SRH ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಗುಜರಾತ್ ಅಲ್ಲಿ ಮ್ಯಾಚ್ ಆಗುತ್ತೆ. ಇಬ್ರಲ್ಲಿ ಯಾರಿಗಿದ್ರು ಕೂಡ ಟಾಪ್ ಆಫ್ ದ ಟೇಬಲ್ ಶೇಕ್ ಆಗುತ್ತೆ ಖಂಡಿತವಾಗ್ಲು. ಯಾಕಂದ್ರೆ ಯಾರಿಗಿದ್ರು ಕೂಡ ನಮ್ಮ RCB ನ ಕೆಳಗೆ ಕಡಿಮೆ ಮಾಡಿ ಮೇಲೆ ಹೋಗೋದಂತೂ ಗ್ಯಾರಂಟಿ. ಕಾರಣ ಏನಂದ್ರೆ 3 ಟೀಮು 14 ಪಾಯಿಂಟ್ ಇದೆ. ನಮ್ಮ ಸ್ವಲ್ಪ ನೆಟ್ ರನ್ ರೇಟ್ ಇದಾಗೆ ಟಾಪ್ ಅಲ್ಲಿ ಇದೀವಿ. ಬಟ್ ಇವತ್ತು ಯಾರಾದ್ರೂ ಗೆದ್ರೆ 16 ಪಾಯಿಂಟ್ ಆಗುತ್ತೆ. ಖಂಡಿತವಾಗ್ಲೂ ನಮ್ಮ RCB ಕೆಳಗೆ ಬರಲೇಬೇಕಾಗುತ್ತೆ. ಅಲ್ಲ, ಇವತ್ತು ಕೆಳಗೆ ಬಂದ್ರು ಮತ್ತೆ ನಾಳೆ ಮೇಲೆ ಹೋಗ್ತೀವಿ, ಅದು ಬೇರೆ ವಿಷಯ. ಕಾರಣ ಏನಂದ್ರೆ ನಾಳೆ ನಮ್ಮ RCB ಮತ್ತು KKR ಮ್ಯಾಚ್ ಇದೆ. ಅದ್ರಲ್ಲಿ ನಾವು ಗೆಲ್ತೀವಿ ಗುರು. ಖಂಡಿತವಾಗ್ಲು ಬರ್ದಿಟ್ಕೊಳ್ಳಿ ಅಂತ ಹೇಳ್ಬೇಕು. ಖಂಡಿತವಾಗ್ಲು ಅವ್ರಿಗೆ ಇವತ್ತು ಯಾರು ಗೆಲ್ತಾರೋ ಅವ್ರಿಗೆ, ಸರಿನಾ? ಇನ್ನು ವಿಶೇಷವಾಗಿ ಈ ಮ್ಯಾಚ್ ಎಲ್ಲಾಗುತ್ತೆ, ಏನಾಗುತ್ತೆ, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಯಾರಿಗೆ ಗೆಲ್ಲುವ ಸಾಧ್ಯತೆ ಇದೆ, SRH ಗೆಲ್ಲುತ್ತಾ, GT ಗೆಲ್ಲುತ್ತಾ ಅಂತೆಲ್ಲ ಮಾತಾಡೋಣ. ಖಂಡಿತವಾಗ್ಲು ನೀವು ಕೂಡ ಪ್ರಿಡಿಕ್ಷನ್ ಮಾಡಿ ಯಾರು ಗೆಲ್ತಾರೆ, ಯಾರು ಗೆಲ್ಬಹುದು ಅಂತ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರುತ್ತೆ. ಯಾರಾದ್ರೂ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿರ್ತಾರೋ ಅವ್ರ ಹೆಸರು ಹೇಳ್ತೀನಿ ನಾನು ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಚ್ ಮುಗಿದ್ಮೇಲೆ ರಿವ್ಯೂ ಮಾಡಬೇಕಾದ್ರೆ ಇಂಥವ್ರು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ರು ಗುರು ಅಂತ ಕರೆಕ್ಟಾಗಿ ನಿಮ್ಮ ಹೆಸರು ಹೇಳ್ತೀನಿ. ದಯವಿಟ್ಟು ನೀವು ಮಾಡಬೇಕಾಗಿದ್ದಿಷ್ಟೇ, ಕಮೆಂಟ್ ಮಾಡಿ ಕೆಳಗೆ ಯಾರು ಗೆಲ್ತಾರೆ ಅಂತ, ಸರಿನಾ? ಇನ್ನು ಮ್ಯಾಚ್ ಬಗ್ಗೆ ಮಾತಾಡಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ 2 ಟೀಮ್ ಕೂಡ ಟಾಪ್ ಆಫ್ ದ ಟೇಬಲ್ ಇದಾವೆ, ಇಲ್ಲ ಅಂತ ಅಲ್ಲ. ಬಟ್ ನೆಟ್ ರನ್ ರೇಟ್ ಅಲ್ಲಿ ಸ್ವಲ್ಪ SRH ಮುಂದೆನೆ ಇದೆ, ಗುಜರಾತ್ ಕೆಳಗಡೆ ಇದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಯಾರಿಗೆ ಅಡ್ವಾಂಟೇಜ್ ಇದಪ್ಪ ಅಂತ ಹೇಳೋದ್ರೆ ಖಂಡಿತವಾಗಿ ನಾನು ಹೇಳ್ತೀನಿ GTಗೆ ಅಡ್ವಾಂಟೇಜ್ ಇದೆ. ಹೋಮ್ ಗ್ರೌಂಡ್ ಆಗಿರೋ ಕಾರಣ ಇಲ್ಲಿಗೆ ಅವ್ರು ಗೆದ್ದಿರೋ, ಅಲ್ಲಿ ಆಡಿರೋ ಮ್ಯಾಚ್ಗಳು ಆಲ್ಮೋಸ್ಟ್ ಎಲ್ಲ ಗೆದ್ಕೊಂತ ಬರ್ತಾ ಇದ್ರು. 2 ಮ್ಯಾಚ್ 3 ಮ್ಯಾಚ್ ಕಂಟಿನ್ಯೂ ಗೆದ್ರು, ಇನ್ಕ್ಲೂಡಿಂಗ್ ನಮ್ಮ RCB ಮೇಲೆ ಕೂಡ ಗೆದ್ದಿದ್ರು. ಲಾಸ್ಟ್ ಮ್ಯಾಚ್ ಕೂಡ ಗೆದ್ದಿದ್ರು. ಅದೇ ರೀತಿಯಾಗಿ ಇವತ್ತೇನಾದ್ರು SRH ಮೇಲೆ ಅವರ ಒಂದು ಪವರ್ ಏನಾದ್ರು, ಗುಜರಾತಿನ ಒಂದು ಗಲಾಟ ಗುದ್ದಾಟ ಏನಾದ್ರು ಮಾಡಿ ಏನಾದ್ರು ಮಾಡ್ತಾರ ಇವ್ರು ಅಂದ್ರೆ. ಯಾಕೆ ಅಂದ್ರೆ ಸ್ವಲ್ಪ ಬರ್ತಾ ಗುಜರಾತ್ ಮೇಲೆ ಡೌಟ್ ಬರ್ತಾ ಇದೆ ಗುರು. ಯಾಕೆ ಅಂದ್ರೆ ಈ ಮುಂಬೈ ತರ ಚೆನ್ನೈ ತರ ಏನಾದ್ರು ಗಿಮಿಕ್ ಏನಾದ್ರು ಮಾಡ್ತಾರ ಅಂತ ಡೌಟ್ ಬರ್ತಾ ಇದೆ. ಯಾಕಂದ್ರೆ ನಾವು RCB ಮೇಲೆ ನೋಡುವ ಕ್ಯಾಚ್, ಔಟರ್ ಎಲ್ಲ ಕ್ಯಾಚ್ ಕೊಟ್ರ ಅಂಪೈರ್, ಆ ರೀತಿ ಏನಾದ್ರು ಮಾಡಿ ಗೆಲ್ತಾರ ಅಂದ್ರೆ ಖಂಡಿತವಾಗ್ಲೂ ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು ಇವತ್ತು SRH ಗೆಲ್ಲುತ್ತೆ ಗುರು. ಕಾರಣ ಕೂಡ ಹೇಳ್ತೀನಿ ಏನಕ್ಕೆ ಅಂದ್ರೆ, ಇವಾಗ GT ತಗೊಂಡಾಗ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ, ಇಬ್ರು ಬ್ಯಾಟ್ಸ್ಗಳು ಮಾತ್ರ ಚೆನ್ನಾಗಿದ್ದಾರೆ. ಬಟ್ ಇದ್ರಲ್ಲಿ ತಗೊಂಡಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಬೌಲಿಂಗ್ ಕೂಡ ಇದೆ, ಮೇನ್ ಆಗಿ ಹೈದರಾಬಾದ್. ಆದ ಕಾರಣ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಆದ ಕಾರಣ ಇವತ್ತು ಹೈದರಾಬಾದ್ ಗೆಲ್ಲುತ್ತೆ ಅಂತ ನಾನು ಪ್ರಿಡಿಕ್ಷನ್ ಹೇಳ್ತೀನಿ. ನೀವು ಮಿಸ್ ಮಾಡಿದ್ರೆ ನಿಮ್ಮ ಪ್ರಿಡಿಕ್ಷನ್ ನ ಕಮೆಂಟ್ ಮಾಡಿ. ಇನ್ನು ವಾಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಟೀಮ್ ಜಾಸ್ತಿ ಇದೆ, ಹೆಡ್ ಎಷ್ಟೆಲ್ಲ ಆಗಿದ್ದಾರೆ ಅಂತೆಲ್ಲ ಹೇಳೋದಾದ್ರೆ ಖಂಡಿತವಾಗ್ಲೂ ನಮ್ಮ RCBಗೆ SRH ಗೆಲ್ಲಬಾರ್ದು. ಆಕ್ಚುಲಿ GTನೇ ಗೆಲ್ಬೇಕು. ಏನಕ್ಕಂದ್ರೆ ಅವ್ರ ಮೇಲೆ ನಾವು ಆರಾಮಾಗಿ ಏನೋ ಒಂದು ಮಾಡಿ ಗೆಲ್ಬೋದು. ಆದ್ರೆ ಈ ಸಣ್ಣ SRH ಮೇಲೆ ನಮ್ಮ ಬೆಂಗಳೂರಿಗೆ ಒಂದು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇಲ್ಲ ಕೂಡ. ಫೈನಲ್ ಅಲ್ಲಿ ಸೋತಿದ್ವಿ, ಮತ್ತೆ ಕ್ವಾಲಿಫೈ ಅಲ್ಲಿ ಸೋತಿದ್ವಿ, 2 ಸಲ ಸೋತಿದ್ವಿ, 2 ಸಲ ಫೈನಲ್ ಅವ್ರ ಮೇಲೆ ಸೋತಿದ್ವಿ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಹೈದರಾಬಾದ್ ಮೇಲೆ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ನಮ್ಗೆ ಹೈದರಾಬಾದ್ ಗೆಲ್ಲಬಾರ್ದು ಗುರು, ಓನ್ಲಿ GTನೇ ಗೆಲ್ಬೇಕಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇನ್ನು ಮೇನ್ ಆಗಿ ಈ ಟೀಮ್ ಬಗ್ಗೆ ಮಾತಾಡಲೇಬೇಕು ಅಂದ್ರೆ SRH ಬಗ್ಗೆ ಒಳ್ಳೆ ಫಾರ್ಮ್ ಅಲ್ಲಿ ಇದಾರಪ್ಪ 3 ಜನ. ಅಭಿಷೇಕ್ ಶರ್ಮಾ ಆಡ್ತಾರೆ, ಇಲ್ಲ ಯಾರೋ ಇವ್ರು ಆಡ್ತಾರೆ, ಹೆಡ್ ಆಡ್ತಾರೆ, ಇಲ್ಲ ಅಭಿಷೇಕ್ ಶರ್ಮಾ ಆಡ್ತಾರೆ. ಅವ್ರಿಬ್ರು ಹೋದಂದ್ರೆ ಆಮೇಲೆ ಕ್ಲಾಸನ್ ಆಡ್ತಾರೆ, ನಿತೀಶ್ ಕುಮಾರ್ ರೆಡ್ಡಿ ಆಡ್ತಾರೆ. ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ, ಒಳ್ಳೆ ಬೌಲಿಂಗ್ ಕೂಡ ಬರ್ತಾ ಒಳ್ಳೆ ಬೌಲಿಂಗ್ ಕೂಡ ಆಗ್ತಾ ಇದೆ. ಕಂಪ್ನೀಸ್ ಬಂದಾಗ್ಲಿದ್ದ ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಮೇನ್ ಆಗಿ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ವೇರು ಇವತ್ತು ಮ್ಯಾಚ್ ಆಗುತ್ತೆ 7:30ಗೆ. 7:30ಗೆ ಮ್ಯಾಚ್ ಶುರುವಾಗುತ್ತೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಇನ್ನು ಅದಾದ್ಮೇಲೆ ಮೇನ್ ಆಗಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದಪ್ಪ ನಾವು ಈ ಗ್ರೌಂಡ್ ಅಲ್ಲಿ ಅಂತ ಕೇಳೋದಾದ್ರೆ ಖಂಡಿತವಾಗ್ಲು ಇವನ್ KKR ಚೇಜ್ 205 ಹೇಗೆ GT ಅಹಮದಾಬಾದ್. ಈ ಗ್ರೌಂಡ್ ಅಲ್ಲಿ KKR 105 ರನ್ ಗೆದ್ದಿದ್ದಾರೆ ಅಂತೆಲ್ಲ ಹೇಳ್ತಾ ಇದಾರೆ. ಖಂಡಿತವಾಗ್ಲು 205 ರನ್ ಚೇಂಜ್ ಮಾಡಿ ಗೆದ್ದಿದ್ದಾರೆ ಇದೇ ಪಿಚ್ ಅಲ್ಲಿ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಇನ್ನೊಂದು ಹೇಳಲೇಬೇಕಂದ್ರೆ ಇಲ್ಲಿ ಮೊನ್ನೆ ಮ್ಯಾಚ್ ನಡೆದಾಗ ಯಾವ ರೀತಿಯಾದ ಒಂದು ಚೇಂಜಸ್ ಎಲ್ಲ ಆಗಿತ್ತು ಅಂತ ಹೇಳೋದಾದ್ರೆ ಈಸಿಯಾಗಿ ಮ್ಯಾಚ್ನ ಚೇಂಜ್ ಮಾಡ್ತಾರೆ. ಅದೇ ಗ್ರೌಂಡ್ ಅಲ್ಲೇನೆ 5 ವಿಕೆಟ್ ಮೇಲೆ ಗೆಲ್ತಾರೆ. 205 ರನ್ ಚೇಂಜ್ ಮಾಡಿ ಯಾರು ಗುಜರಾತ್ ಅವರು ಈ ಪಿಚ್ಚಲ್ಲೇ ಆಡಿದ್ದಂತೆಲ್ಲ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ಇದು ಬಂದ್ಬಿಟ್ಟು ಬ್ಲಾಕ್ ಸಾಯಿಲ್ ಪಿಚ್ ಆಗಿರುತ್ತೆ, ಕರಿಮಣ್ಣಿನ ಪಿಚ್ ಆಗಿರೋ ಕಾರಣ ಏನಾಗುತ್ತೆ ಅಂದ್ರೆ ಇದು ಕೂಡ ಚೇಂಜಿಂಗ್ಗೆ ಅನುಕೂಲ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, 50 ಮ್ಯಾಚ್ ಆಗಿದೆ ಅಂದ್ರೆ 50 ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಒಂದು 40 ಮ್ಯಾಚ್ ಚೇಂಜಿಂಗ್ ಆಗಿದಾವೆ. 10-12 ಮ್ಯಾಚ್ ಮಾತ್ರ ಫಸ್ಟ್ ಬ್ಯಾಟಿಂಗ್ ಆಗಿದಾವೆ. ಆದ್ರ ಕಾರಣ ಈ ಮ್ಯಾಚ್ ಕೂಡ ಚೇಂಜಿಂಗ್ ಆಗುವ ಸಾಧ್ಯತೆ ತುಂಬಾನೇ ಇದೆ. ಚೇಂಜಿಂಗ್ ಆಗುತ್ತೆ ಕೂಡ ಅಂತ ನಾನು ಹೇಳ್ತೀನಿ. ಅಲ್ಲ, ಮ್ಯಾಚ್ ಪ್ರಿಡಿಕ್ಷನ್ ಹೈದರಾಬಾದ್ ಹೇಳಿ ಇಲ್ಲ ಅಂತಲ್ಲ, ಬಟ್ ಅಷ್ಟೇನೆ. ಇನ್ನೊಂದೇನಂದ್ರೆ ಈಗ ಇವ್ರು ಯಾರಿದ್ದಾರೆ
GT ಏನಾಗುತ್ತೆ ಅಂದ್ರೆ ಅವರು ಫಸ್ಟ್ ಬ್ಯಾಟಿಂಗ್ ಆದ್ರೂ ಆಡಿ ಸ್ಕೋರ್ ಮಾಡಿ ಡಿಫೆಂಡ್ ಮಾಡ್ಕೊತಾರೆ, ಇವರು ಡಿಫೆಂಡ್ ಮಾಡ್ಕೊತಾರೆ. ಎರಡು ಟೀಮ್ ಕೂಡ ಈಸಿ ಇದೆ. ಈ ಟೀಮಲ್ಲಿ ಈ ಪಿಚ್ಚಲ್ಲಿ 205 ಚೇಂಜಿಂಗ್ ಆಗಿದೆ. ದಿಸ್ ವೆನ್ಯೂ ಇಸ್ ನಾಟ್ ಬಿನ್ ಅಮಾಂಗ್ ದ ಹೈಯೆಸ್ಟ್ ಸ್ಕೋರ್ ಏನು ಬರಲ್ಲ. ಕಾಂಪಿಟೇಷನ್ ದಿಸ್ ಸೀಸನ್ 180 ಸ್ಕೋರ್ ಆಗುತ್ತೆ ಅಂತ ಹೇಳ್ತಿದ್ರೆ ಅವೆಲ್ಲ ಸುಮ್ಮನೆ ಮಾತುಗಳು ಖಂಡಿತವಾಗ್ಲು. ಯಾಕೆ ಅಂದರೆ ಆರಾಮಾಗಿ ಈ ಗ್ರೌಂಡಲ್ಲಿ 200 ಮೇಲೆ ಸ್ಕೋರ್ ಹೋಗುತ್ತೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಕಾರಣ ಏನಂದರೆ ಆ ಕಡೆ ಹಿಟ್ಟರ್ಸ್ ಇದ್ದಾರೆ ಹೈದರಾಬಾದಲ್ಲಿ, ಖಂಡಿತ ಈ ಕಡೆ ಬೌಲರ್ ಇದಾರಿಲ್ಲ ಅಂತಲ್ಲ, ಬಟ್ ಹಿಟ್ಟರ್ಸ್ ಇದ್ದಾರೆ, ಖಂಡಿತವಾಗ್ಲೂ 200 ಮೇಲೆ ಸ್ಕೋರ್ ಆಗುತ್ತೆ. ಈ ಗ್ರೌಂಡಲ್ಲಿ ಮಾತ್ರ 200 ಸ್ಕೋರ್ ಐಎಸ್ ಟಾರ್ಗೆಟ್ ಅಂದರೆ 210, 220, 230 ಕೊಟ್ಟಾರ ಟಾರ್ಗೆಟ್ ಅಂದರೆ ಅವ್ರು ಖಂಡಿತವಾಗ್ಲೂ ಸೋಲ್ತಾರಂತಾನೆ ಅನ್ಕೊಂಡ್ಬಿಡಿ. ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಏನೂ ಇರಲ್ಲ. ಯಾಕಂದರೆ ಆ ಪಿಚ್ಚು ಆ ರೀತಿ ಆಗುತ್ತೆ, ಆ ರೀತಿ ಒಂದು ಬಿಹೇವ್ ಮಾಡ್ತಂತಾನೆ ಹೇಳ್ಬೋದು ಖಂಡಿತವಾಗ್ಲು. ನಾ ಹೆಡ್ ಟು ಹೆಡ್ ತೊಗೊಂಡಾಗ ಇದರಲ್ಲಿ ಮಾತ್ರ ಗುಜರಾತ್ ಅವರು 5 ಗೆದ್ದಿದ್ದಾರೆ ಗುರು, 6ರಲ್ಲಿ 5 ಗೆದ್ದಿದ್ದಾರೆ, 1 ಮಾತ್ರ ಹೈದರಾಬಾದ್ ಗೆದ್ದಿದೆ. ನನಗೆ ಯಾಕೋ ಇವತ್ತು ಕೂಡ ಅದೇ ರೀತಿ ಆಗುತ್ತಾ ಅಂತ ಅನಿಸ್ತದೆ. ಬಟ್ ನಮ್ಮ ಪ್ರೆಡಿಕ್ಷನ್ ಮಾತ್ರ ಹೈದರಾಬಾದ್ ಗುರು. ಇನ್ನು ಪ್ಲೇಯಿಂಗ್ ಲೈನ್ ತೊಗೊಂಡ್ರೆ ಸೇಮ್ ಆಡ್ಸರ್ ಅವ್ರೇನು ಚೇಂಜಸ್ ಏನು ಮಾಡಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ. ಗುಜರಾತ್ ಕಡೆಯಿಂದ ಆಗಿರ್ಬೋದು, ಹೈದರಾಬಾದ್ ಕಡೆಯಿಂದ ಕೂಡ ಆಗಿರ್ಬೋದು. ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜಾಸ್ ಭಟ್ಟರು, ಅಶ್ವಿನ್ ಸುಂದರ್, ಜಾನ್ಸನ್ ಹೋಲ್ಡರ್ ಯಾವಾಗಾದ್ರೆ ಬಂದ್ರೆ ಇವರಿಗೆ ಯಾವಾಗ ಲಗ್ತಿರುದು ಅಂತ ಹೇಳ್ಬೋದು. ರಾಹುಲ್ ತ್ರಿಪಾಠಿ, ರಾಶಿದ್ ಖಾನ್, ಮವನ್ ಸುಂದರ್, ಕಸಿಗೌ ರಬಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ. ಇಲ್ಲಿ ಮೇನ್ ಆಗಿ ರಬಾಡ್ ಆಗಿರ್ಬೋದು, ಸಿರಾಜ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ ಇವ್ರ ಕಡೆ ಕೂಡ ಖಂಡಿತವಾಗ್ಲು. ಅದೇ ರೀತಿಯಾಗಿ ಪ್ಲೇಯಿಂಗ್ ಲೈನ್ ತಗೊಂಡು ಹೈದರಾಬಾದಲ್ಲಿ ಅಭಿಷೇಕ್ ಶರ್ಮಾ, ತ್ರಿವ್ ಸೆಟ್, ಇಶಾನ್ ಕಿಶಾನ್, ಕ್ಲಾಸನ್, ಈ 4 ಜನ ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ಖಂಡಿತ ಒಬ್ಬರೇ ಬಿಟ್ಟರೆ ಒಬ್ರು ಆಡ್ತಾರೆ ಅಂತ ಹೇಳ್ಬೋದು. ನಿತೀಶ್ ಕುಮಾರ್ ರೆಡ್ಡಿ, ಅಂಕಿತ್ ವರ್ಮಾ, ಸಾಹಿಲ್ ಅರೋರಾ, ಪ್ಯಾಟ್ ಕುಮ್ನಿಸ್, ಹರ್ಷ್ ದುಬೆ, ಶಿವಂ ಕುಮಾರ್, ಶಕೀಬ್ ಹುಸೇನ್, ಇಶಾನ್ ಮಾಲಿಂಗ ಇವುದು ಪ್ಲೇಯಿಂಗ್ 11 ಆಡ್ತಾರೆ. ಟೀಮ್ ಕಂಪ್ಯಾರಿಟಿ ನೋಡಿದಾಗ ಬೌಲಿಂಗ್ ಅಂತ ತಗೊಂಡಾಗ ಒಂದು ಸ್ವಲ್ಪ GTನೇ ಸ್ಟ್ರಾಂಗ್ ಆಗುತ್ತೆ ಅನಿಸುತ್ತೆ. ಬಟ್ ಅದೇ ರೀತಿಯಾಗಿ ಬ್ಯಾಟಿಂಗ್ ತಗೊಂಡಾಗ ಸಖತ್ತಾಗಿ ಸ್ಟ್ರಾಂಗ್ ಆಗುತ್ತಲ್ಲ ಗುರು ಹೈದರಾಬಾದ್ ಅಂತ ಅನಿಸುತ್ತೆ. ನೋಡೋಣ ಯಾವ ರೀತಿ ಎಲ್ಲ ಆಡ್ತಾರೆ, ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತ. ಮತ್ತೆ ಮಿಸ್ ಮಾಡಿದ್ರೆ ನೀವು ಕೂಡ ಪ್ರಿಡಿಕ್ಷನ್ ಮಾಡಿ ಯಾರು ಗೆಲ್ತಾರಂತ ಮಾತಾಡೋಣ ನಾಳೆ ವಿಡಿಯೋದಲ್ಲಿ. ಯಾರೆಲ್ಲ ಪ್ರಿಡಿಕ್ಟ್ ಮಾಡ್ತಾರ ಅವ್ರ ಹೆಸರು ಕೂಡ ಹೇಳ್ತೀನಿ ಖಂಡಿತವಾಗ್ಲು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು ಅಂತ ಅನ್ಸ್ತದೆ. ಬಟ್ ನಮ್ಮ ಪ್ರೆಡಿಕ್ಷನ್ ಮಾತ್ರ ಹೈದರಾಬಾದ್ ಗುರು. ಇನ್ನು ಪ್ಲೇಯಿಂಗ್ ಲೈನ್ ತಗೊಂಡ್ರೆ ಸೇಮ್ ಆಡ್ಸರ್ ಅವ್ರೇನು ಚೇಂಜಸ್ ಏನು ಮಾಡಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ. ಗುಜರಾತ್ ಕಡೆಯಿಂದ ಆಗಿರ್ಬೋದು, ಹೈದರಾಬಾದ್ ಕಡೆಯಿಂದ ಕೂಡ ಆಗಿರ್ಬೋದು. ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜಾಸ್ ಭಟ್ಟರು, ಅಶ್ವಿನ್ ಸುಂದರ್, ಜಾನ್ಸನ್ ಹೋಲ್ಡರ್ ಯಾವಾಗಾದ್ರೆ ಬಂದ್ರೆ ಇವರಿಗೆ ಯಾವಾಗ ಲಗ್ತಿರುದು ಅಂತ ಹೇಳ್ಬೋದು. ರಾಹುಲ್ ತ್ರಿಪಾಠಿ, ರಾಶಿದ್ ಖಾನ್, ಮವನ್ ಸುಂದರ್, ಕಸಿಗೌ ರಬಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ. ಇಲ್ಲಿ ಮೇನ್ ಆಗಿ ರಬಾಡ್ ಆಗಿರ್ಬೋದು, ಸಿರಾಜ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ ಇವ್ರ ಕಡೆ ಕೂಡ ಖಂಡಿತವಾಗ್ಲು. ಅದೇ ರೀತಿಯಾಗಿ ಪ್ಲೇಯಿಂಗ್ ಲೈನ್ ತಗೊಂಡು ಹೈದರಾಬಾದಲ್ಲಿ ಅಭಿಷೇಕ್ ಶರ್ಮಾ, ತ್ರಿವ್ ಸೆಟ್, ಇಶಾನ್ ಕಿಶಾನ್, ಕ್ಲಾಸನ್, ಈ 4 ಜನ ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ಖಂಡಿತ ಒಬ್ಬರೇ ಬಿಟ್ಟರೆ ಒಬ್ರು ಆಡ್ತಾರೆ ಅಂತ ಹೇಳ್ಬೋದು. ನಿತೀಶ್ ಕುಮಾರ್ ರೆಡ್ಡಿ, ಅಂಕಿತ್ ವರ್ಮಾ, ಸಾಹಿಲ್ ಅರೋರಾ, ಪ್ಯಾಟ್ ಕುಮ್ನಿಸ್, ಹರ್ಷ್ ದುಬೆ, ಶಿವಂ ಕುಮಾರ್, ಶಕೀಬ್ ಹುಸೇನ್, ಇಶಾನ್ ಮಾಲಿಂಗ ಇವುದು ಪ್ಲೇಯಿಂಗ್ 11 ಆಡ್ತಾರೆ. ಟೀಮ್ ಕಂಪ್ಯಾರಿಟಿ ನೋಡಿದಾಗ ಬೌಲಿಂಗ್ ಅಂತ ತಗೊಂಡಾಗ ಒಂದು ಸ್ವಲ್ಪ GTನೇ ಸ್ಟ್ರಾಂಗ್ ಆಗುತ್ತೆ ಅನಿಸುತ್ತೆ. ಬಟ್ ಅದೇ ರೀತಿಯಾಗಿ ಬ್ಯಾಟಿಂಗ್ ತಗೊಂಡಾಗ ಸಖತ್ತಾಗಿ ಸ್ಟ್ರಾಂಗ್ ಆಗುತ್ತಲ್ಲ ಗುರು ಹೈದರಾಬಾದ್ ಅಂತ ಅನಿಸುತ್ತೆ. ನೋಡೋಣ ಯಾವ ರೀತಿ ಎಲ್ಲ ಆಡ್ತಾರೆ, ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತ. ಮತ್ತೆ ಮಿಸ್ ಮಾಡಿದ್ರೆ ನೀವು ಕೂಡ ಪ್ರಿಡಿಕ್ಷನ್ ಮಾಡಿ ಯಾರು ಗೆಲ್ತಾರಂತ ಮಾತಾಡೋಣ ನಾಳೆ ವಿಡಿಯೋದಲ್ಲಿ. ಯಾರೆಲ್ಲ ಪ್ರಿಡಿಕ್ಟ್ ಮಾಡ್ತಾರ ಅವ್ರ ಹೆಸರು ಕೂಡ ಹೇಳ್ತೀನಿ ಖಂಡಿತವಾಗ್ಲು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.